ಹಿಂಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಹೇಳ್ತೇನೆ, ರಾಜ್ಯ ಸರ್ಕಾರದ ಈ ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ವಿರೋಧಿ ನೀತಿಗಳೇನಿದ್ದಾವೆ, ಅಲ್ಪಸಂಖ್ಯಾತನ ಮುಸಲ್ಮಾನರ ಓಲೈಕೆ ರಾಜಕಾರಣ ಮಾಡೋ ಮುಖೇನ ಈ ನಾಡಿನ ಹಿಂದೂಗಳಿಗೆ ಅಗೌರವ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಇದ್ರ ವಿರುದ್ಧವೂ ಕೂಡ ಅತಿ ಶೀಘ್ರದಲ್ಲಿ ನಾವು ಹೋರಾಟವನ್ನು ಕೂಡ ಘೋಷಣೆ ಮಾಡ್ತೇವೆ. ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳು ಕೂಡ ನಾವು ಹೋರಾಟವನ್ನು ನಾವು ಮಾಡೋರಿದ್ದೇವೆ. ನಮಸ್ಕಾರ. ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಹಿಂದೆ ವಿಧಾನ ಪರಿಷತ್ನಲ್ಲಿ, ನಮ್ಮ ರಾಜ್ಯದಲ್ಲೇ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಅವತ್ತು ಉಪಸಭಾಪತಿಗಳಿದ್ರು. ಧರ್ಮೇಗೌಡರು ಉಪಸಭಾಪತಿಗಳಿದ್ದಾಗ ಇದೇ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಯಾವ ರೀತಿ ಅಸಂಬದ್ಧವಾಗಿ ನಡೆದುಕೊಂಡಿದ್ದಾರೆ, ಆ ಉಪಸಭಾಪತಿಗಳು ಧರ್ಮೇಗೌಡರನ್ನ ಕುರ್ಚಿ ಸಮೇತ ಎತ್ಕೊಂಡೋಗಿ ಹೊರಗಡೆ ಈಚೆ ಎಳೆದುಕೊಂಡೋಗಿ ಬಿಸಾಕಿರ್ತಕ್ಕಂಥ ಘಟನೆ ಕೂಡ ನಮ್ಮ ರಾಜ್ಯದಲ್ಲೇ ನಡೆದಿರ್ತಕ್ಕಂಥದ್ದು. ಹಾಗಾಗಿ ನೆನ್ನೆ ಸದನದಲ್ಲೇ ನಡೆದಿದೆ, ಇದೇನು ಬಹಳ ತಲೆ ತಗ್ಗಿಸ್ತಕ್ಕಂಥ ಘಟನೆನಲ್ಲ. ಇದು ಶಾಸಕರ ಒಂದು ಹಕ್ಕು. ಇತ್ತು ಸದನದ ಒಳಗಡೆ ಇಳಿದು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಹಕ್ಕದು. ಇದು ನೋಡಿದ್ರೆ ಟಿವಿಗಳಲ್ಲಿ ಯಾವ ರೀತಿ ಸಭಾಧ್ಯಕ್ಷರು ಶಾಸಕರು ಮೇಲೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮಾರ್ಷಲ್ಗಳನ್ನ ಹಿಂಸರಿಸ್ತಾರೆ. ಬಿಡಿ ಅವ್ರನ್ನೆಲ್ಲ ಮುಂದ್ಬಿಡಿ ಅಂತ ಹೇಳ್ತಾರೆ. ಹಾಗಾಗಿ ಶಾಸಕರು ಯಾವುದೇ ರೀತಿ ಸಭಾಧ್ಯಕ್ಷರಿಗಾಗ್ಲಿ ಸಭಾಧ್ಯಕ್ಷರ ಪೀಠಕ್ಕಾಗ್ಲಿ ಅನ್ಯಾಯ ಅವಮಾನ ಮಾಡ್ತಕ್ಕಂಥದ್ದಾಗ್ಲಿ ಯಾವುದೋ ಘಟನೆಗಳು ನಡೆದಿಲ್ಲ. ಹಿಂದೆ ಯಾವ ರೀತಿ ಘಟನೆಗಳು ನಡೆದಿದೆ ಅನ್ನೋದನ್ನ ಒಂದು ಪುಟ್ಟ ವಿಡಿಯೋನ ಇವತ್ತು ಪ್ಲೇ ಮಾಡ್ತೇವೆ. ಹಿಂದೆ ಧರ್ಮೇಗೌಡರಿದ್ದಾಗ ಯಾವ ರೀತಿ ನಡ್ಕೊಂಡಿದೆ ಸದನದಲ್ಲಿ ಅನ್ನೋದನ್ನು ಕೂಡ ಒಂದು ಕ್ಷಣ ಕಾಂಗ್ರೆಸ್ ಅವರು ಹೇಗೆ ನಡ್ಕೊಂಡಿದ್ದಾರೆ ಅಂತೇಳಿ ನಾವು ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ. ಅವತ್ತು ಕೂಡ ಯಾರನ್ನೂ ಕೂಡ ಅಮಾನತ್ ಮಾಡಿರಲಿಲ್ಲ ಈ ರೀತಿ 6 ತಿಂಗಳ ಕಾಲ. ಉಪಸಭಾಪತಿಗಳಿಗೆ ಧರ್ಮೇಗೌಡರೇನಿದ್ರು ಇದಕ್ಕಿಂತ ಅಪಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕುರ್ಚಿಗೆ, ಆ ಸ್ಥಾನಕ್ಕೆ ಇದಕ್ಕಿಂತ ಅಗೌರವದಿಂದ ಇನ್ನೂ ಕೂಡ ಅಗೌರವದಿಂದ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೆಟ್ಟದಾಗ ನಡ್ಕೊಂಡಿದ್ದಾರೆ. ಆದ್ರೂ ಕೂಡ ಅವ್ರು ಯಾರನ್ನೂ ಕೂಡ ಅಂದಿನ ಆ ಕಾಲಘಟ್ಟದಲ್ಲಿ ಯಾರು ಕೂಡ ಅವ್ರನ್ನ 6 ತಿಂಗಳ ಕಾಲ ಅವತ್ತು ಅಮಾನತ್ ಮಾಡಿರಲಿಲ್ಲ. ಆದ್ರೆ ಇವತ್ತು ಏನು ಸಭಾಧ್ಯಕ್ಷರು ಆರ್ಡರ್ ಮಾಡಿದ್ದಾರೆ, ಖಂಡಿತ ಇಟ್ಸ್ ಟೋಟಲಿ ಇಲ್ಲಿಗಲ್, ಅನ್ಕಾನ್ಸ್ಟಿಟ್ಯೂಷನಲ್. ಇದು ಶೇರ್ ಮಾಡ್ತೇವೆ ವಿಡಿಯೋ. ಥ್ಯಾಂಕ್ ಯು, ಧನ್ಯವಾದ. ನೋಡ್ರಿ, ಸದನದ ಒಳಗಡೆ ಶಾಸಕರು ಯಾವ ರೀತಿ ವರ್ತನೆ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಶಾಸಕರ ವರ್ತನೆ ಮಿತಿ ಮೀರಿದರೆ ಒಬ್ಬ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ಳಬೇಕು, ಕ್ರಮವನ್ನ ಕೈಗೊಳ್ಳಬೇಕು ಅದಕ್ಕೆ ಸಂವಿಧಾನದಲ್ಲಿ ಎಲ್ಲವೂ ಕೂಡ ಹೇಳ್ಕೊಟ್ಟಿದ್ದಾರೆ. ಅಂಡ್ ದೇರ್ ಆರ್ ಲಾಟ್ ಆಫ್ ಪ್ರೆಸಿಡೆಂಟ್ಸ್. ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಯಾವ ರೀತಿ ಇವತ್ತು ಸ್ಪೀಕರ್ ನಡ್ಕೋಬೇಕು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದಿದೆ. ಅದು ಸ್ಪೀಕರ್ ಅವರ ನಡವಳಿಕೆ ಇದು ಖಂಡಿತ ಇತ್ತು ಅತಿರೇಕವಾಗಿರ್ತಕ್ಕಂಥ ನಡವಳಿಕೆ. 6 ತಿಂಗಳ ಕಾಲ ನೀವು ಶಾಸಕರನ್ನ ಅಮಾನತ್ ಮಾಡಿಬಿಟ್ರೆ ಎಲ್ಲಿದೆ ಇವತ್ತು? ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? 6 ತಿಂಗಳ ಕಾಲಕ್ಕೆ ಅಮಾನತ್ ಮಾಡಿ ಅವರು ಕಮಿಟಿ ಮೀಟಿಂಗ್ಗಳು ಕೂಡ ಅಟೆಂಡ್ ಆಗಬಾರ್ದು. ಈ ರೀತಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಆದೇಶವನ್ನು ಎಂದೂ ಕೂಡ ಮಾಡಿರಲಿಲ್ಲ. ಅದನ್ನೇ ಇವತ್ತು ಹೇಳಿರ್ತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ಆ ಅಧಿವೇಶನದ ಅವಧಿಗೆ ಮುಗಿಯೋವರೆಗೂ ಅಮಾನತ್ತಾಗಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ. ಇಲ್ಲ ಅಂತ ಹೇಳೋದಿಲ್ಲ. ಅದೇ ಆ ಅಧಿವೇಶನ ಅಥವಾ ಪ್ರಸ್ತುತ ಅಧಿವೇಶನ
ಮುಗಿಯೋ ತನಕ ಅಮಾನತು ಮಾಡೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಆದ್ರೆ 6 ತಿಂಗಳುಗಳ ಕಾಲ ಅಮಾನತು ಮಾಡೋದ್ರ ಮುಖೇನ ಈ ರೀತಿ ಎಲ್ಲೂ ಕೂಡ ನಡೆದಿಲ್ಲ ಇದು. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರನೇ ಇದೆ. ಅದು ಯಾವುದು ಕೂಡ ಆದೇಶ ಆಗಿರಲಿಲ್ಲ. ಬಹಳ ಸ್ಪಷ್ಟವಾಗಿದೆ. ಆ ಅಧಿವೇಶನದ ಅವಧಿಗೆ ಸೀಮಿತವಾಗಿ ಅವ್ರನ್ನ ಅಮಾನತ್ ಮಾಡಬಹುದು. ಒಂದಿನ ಮಾಡಬಹುದು, 1 ಗಂಟೆ ಮಾಡಬಹುದು. ಆ ಅಧಿವೇಶನಕ್ಕೆ ಪೂರ್ವಕವಾಗಿ ಸೀಮಿತವಾಗಿ ಮಾಡಬಹುದೇ ಹೊರತು ಮುಂದಿನ ಅಧಿವೇಶನಕ್ಕೂ ನಾವು ಅಮಾನತ್ ಮಾಡ್ತೇವೆ, 6 ತಿಂಗಳಿಗೆ ಅಮಾನತ್ ಮಾಡ್ತೇವೆ. ಶಾಸಕರ ಹಕ್ಕನ್ನ ಮಠಕ್ಕೆ ಕಸ್ಕೊಂಡಾಗ್ಲಿಲ್ವ ಹಾಗಾದ್ರೆ? ನೋಡಿ, ಅದೆಲ್ಲವೂ ಕೂಡ ಮನೆ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡ್ತಾರೆ. ನಮ್ಮ ಶಾಸಕರ ಹಕ್ಕು ಮೊಟಕುಗೊಳಿಸಿರ್ತಕ್ಕಂಥದ್ದು ಇದು ಸರಿಯಲ್ಲ, ಅದು ನಮ್ಗೆ ಸ್ಪಷ್ಟತೆ ಇದೆ. ಈಗ ಮನೆ ವಿರೋಧ ಪಕ್ಷದ ನಾಯಕರು ಮಾತನಾಡ್ತಾರೆ.